ಹಲೋ ಮೈ ಲವ್ಲಿ ಸ್ಟೂಡೆಂಟ್, ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡ್ರಿ. ಇದರಲ್ಲಿ ಬಹಳಷ್ಟು ವೆಕಾಬುಲರೀಸು, ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಕೂಡ ನಿಮ್ಗೆ ಕಲಿಯಕ್ಕಾಗತ್ತೆ. ಸೊ ಈ ಸ್ಟೋರಿದು ಹೆಸರು ದಿ ಎಮರ್ಜೆನ್ಸಿ. ಅಂದ್ರೆ ಆಪತ್ಕಾಲ ಅಂತ ಹೇಳಲ್ವಾ, ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ ಎಮರ್ಜೆನ್ಸಿಗೆ. ಏನು ತುರ್ತು ಪರಿಸ್ಥಿತಿ, ಆಪತ್ಕಾಲ. ಇಲ್ಲಿ ನಾನು ದ ಅಂತ ಓದಿಲ್ಲ, ದಿ ಅಂತ ಓದಿದ್ದೀನಿ. ದಿ ಈ ಒಂದು ವರ್ಡ್ಸ್ ಇದೆಯಲ್ಲ, ಇದಕ್ಕೆ ಎರಡು ಉಚ್ಚಾರಣೆ ಇರುತ್ತೆ. ಒಂದು ದ ಅಂತ ಹೇಳಿದರೆ ಈ ದ ನಂತರ ಕಾನ್ಸೋನೆಂಟ್ ಸೌಂಡ್ಸ್ ಇರುತ್ತಲ್ಲ, ಕಾನ್ಸೋನೆಂಟ್ ಸೌಂಡ್ಸ್ ಇದ್ರೆ, ಕಾನ್ಸೋನೆಂಟ್ ಸೌಂಡ್ ಅಂತ ಹೇಳಿದ್ರೆ ಎ ಇ ಐ ಓ ಯು, ಅದು ಬಿಟ್ಟು ಬೇರೆ ಎಲ್ಲ ಅಕ್ಷರಗಳ ಸೌಂಡ್ಸ್ ಇರುತ್ತಲ್ಲ, ಅದಕ್ಕೆ ಕಾನ್ಸೋನೆಂಟ್ ಸೌಂಡ್ಸ್ ಅಂತ ಹೇಳ್ತೀವಿ. ಅದರ ಸೌಂಡ್ಸ್ಗಳ ಮೊದಲು ದ ಅಂತ ಉಚ್ಚಾರಿಸಬೇಕಾದ್ರೆ, ಓವೆಲ್ಸ್ ಉಚ್ಚಾರಣೆಗಳ ಮೊದಲು ಯಾವತ್ತೂ ಕೂಡ ದ ಅನ್ನು ದಿ ಅಂತ ಉಚ್ಚಾರಣೆ ಮಾಡಬೇಕಾಗತ್ತೆ. ನೋಡಿ, ದಿ ಎಮರ್ಜೆನ್ಸಿ, ಎ ಎಮರ್ಜೆನ್ಸಿ, ದಿ ಆಪಲ್, ದ ಬನಾನಾ, ದ ಬನಾನಾ ಅಂತ ಯೂಸ್ ಮಾಡ್ತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಓಕೆ, ಇಲ್ಲಿ ನೋಡ್ರಿ, ರಾಣಿಸ್ ಫಾದರ್ ಸಡನ್ಲಿ ಬಿಕೇಮ್ ಸೀರಿಯಸ್ಲಿ ಇಲ್. ಯಾವಾಗ? ಡ್ಯೂರಿಂಗ್ ಫ್ಯಾಮಿಲಿ ಟ್ರಿಪ್ ಅಬ್ರೋಡ್. ಸ್ಟೋರಿದು ಪ್ರತಿಯೊಂದು ಅರ್ಥ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರಾಣಿಸ್ ಫಾದರ್ ಅಂದ್ರೆ ರಾಣಿಯವರ ತಂದೆ. ಇಲ್ಲಿ ನಾನು ಹೇಳಿದ್ದೀನಿ ಸಡನ್ಲಿ ಅಂತ ಹೇಳಿದರೆ ಏನು? ಅಚಾನಕ್. ಬಿಕೇಮ್ ಸೀರಿಯಸ್ಲಿ ಇಲ್ ಅಂತ ಹೇಳಿದರೆ ತುಂಬಾ ಅಸ್ವಸ್ಥರಾದ್ರು ಅಂತ ಅರ್ಥ. ಬಿಕೇಮ್ ಅಂದ್ರೆ ಆದ್ರೂ, ಸೀರಿಯಸ್ಲಿ ಅಂದ್ರೆ ಬಹಳ, ಇಲ್ಲ ಅಂದ್ರೆ ಆರಾಮ್ ತಪ್ಪಲು, ಬಹಳ ಆರಾಮ್ ತಪ್ಪುವುದಕ್ಕೆ ಸೀರಿಯಸ್ಲಿ ಇಲ್ಲ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಅಚಾನಕ್ ತುಂಬಾ ಅಸ್ವಸ್ಥರಾದ್ರು. ಡ್ಯೂರಿಂಗ್ ಎ ಫ್ಯಾಮಿಲಿ ಟ್ರಿಪ್ ಅಬ್ರೋಡ್. ಏನಂತ ಹೇಳಿದ್ರೆ ಡ್ಯೂರಿಂಗ್ ಎ ಫ್ಯಾಮಿಲಿ ಟ್ರಿಪ್ ಅಬ್ರೋಡ್ ಅಂದ್ರೆ ಕುಟುಂಬ ಪ್ರವಾಸ, ವಿದೇಶ ಕುಟುಂಬ ಪ್ರವಾಸದ ಸಮಯದಲ್ಲಿ ಅವರು ಏನಾದ್ರು ಬಹಳಷ್ಟು ಅಸ್ವಸ್ಥರಾದ್ರು ಅಂತ ಅರ್ಥ. ಸೊ ಇಲ್ಲಿ ನೋಡ್ರಿ, ಯಾವ ವರ್ಡ್ಸ್ ಗಳಿದೆ. ಸಡನ್ಲಿ ಅಂತ ಹೇಳಿದ್ರೆ ಅಚಾನಕ್ ಎಂಬ ಅರ್ಥ. ಎಕ್ಸಾಂಪಲ್, ಐ ಸಡನ್ಲಿ ವೆಂಟ್ ದೇರ್, ನಾ ಅಚಾನಕ್ ಅಲ್ಲಿ ಹೋಗಿದ್ದೀನಿ ಅಂತ ವರ್ಡ್ ಯೂಸ್ ಮಾಡ್ಬೋದು. ಸೀರಿಯಸ್ಲಿ ಇಲ್ಲ ಅಂತ ಹೇಳಿದರೆ ಬಹಳಷ್ಟು ಅಸ್ವಸ್ಥರಾಗುವುದಕ್ಕೆ, ಆರಾಮ್ ತಪ್ಪುವುದಕ್ಕೆ, ಶೀ ಸೀರಿಯಸ್ಲಿ ಇಲ್ಲ ಅಂತ ಹೇಳ್ಬೋದು. ಫ್ಯಾಮಿಲಿ ಟ್ರಿಪ್ ಅಂತ ಹೇಳಿದರೆ ಕುಟುಂಬ ಪ್ರವಾಸಕ್ಕೆ ಹೇಳ್ತೀವಿ. ಅಬ್ರೋಡ್ ಅಂತ ಹೇಳಿದ್ರೆ ವಿದೇಶ ಅಂತ ಅರ್ಥ. ಇಲ್ಲಿ ರಾಣೀಸ್ ಫಾದರ್ ಅಂತ ಪದ ಇದೆಯಲ್ಲ, ಇಲ್ಲಿ ರಾಣೀಸ್ ಫಾದರ್ ಜಾಗದಲ್ಲಿ, ರಾಣೀಸ್ ಜಾಗದಲ್ಲಿ ಈ ತರ ವರ್ಡ್ ಬೇಕಾದ್ರೆ ಹಾಕ್ಬೋದು. ಏನಾಯ್ತು? ಮೈ ಫಾದರ್ ಸಡನ್ಲಿ ಬಿಕೇಮ್ ಸೀರಿಯಸ್ಲಿ ಇಲ್ ಡ್ಯೂರಿಂಗ್ ಫ್ಯಾಮಿಲಿ ಟ್ರಿಪ್ ಅಬ್ರೋಡ್. ಓಕೆ, ಎಟ್ ದ ಹಾಸ್ಪಿಟಲ್, ಆಸ್ಪತ್ರೆಯಲ್ಲಿ, ನೋಬಡಿ ಅಂಡರ್ಸ್ಟುಡ್ ದ ರೀಜನಲ್ ಲ್ಯಾಂಗ್ವೇಜ್. ಏನು ಅರ್ಥ? ನೋಬಡಿ ಯಾರು ಇಲ್ಲ ಅಂತ ಅರ್ಥ. ಅಂಡರ್ಸ್ಟುಡ್ ಅಂದ್ರೆ ಯಾರಿಗೂ ಅರ್ಥವಾಗಲಿಲ್ಲ. ದೇರ್ ಅಂದ್ರೆ ಅವರ. ಇನ್ನು ನನ್ನ ಅಂತ ಹೇಳ್ಬೇಕಾದ್ರೆ ಮೈ ಅಲ್ವಾ, ಇದು ಅವರ ಫ್ಯಾಮಿಲಿ ಇದ್ದು. ದೇ ರೀಜನಲ್ ಲ್ಯಾಂಗ್ವೇಜ್ ಅಂತ ಹೇಳಿದರೆ ಪ್ರಾದೇಶಿಕ ಭಾಷೆ. ಅಂದ್ರೆ ಆಸ್ಪತ್ರೆಯಲ್ಲಿ ಅವರ ಪ್ರಾದೇಶಿಕ ಭಾಷೆಯನ್ನು ಯಾರಿಗೂ ಅರ್ಥ ಆಗಿಲ್ಲ. ಇಲ್ಲಿ ನೋಡ್ರಿ, ಅಂಡರ್ಸ್ಟುಡ್ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ಎಂಬ ಪದ ಇದೆಯಲ್ಲ, ಅದರ ಪಾಸ್ಟ್ ಫಾರ್ಮ್ ಆಗಿರುತ್ತೆ ಅಂಡರ್ಸ್ಟುಡ್. ನೋಬಡಿ, ನೋಬಡಿ ಅಂದ್ರೆ ಯಾರು ಇಲ್ಲ. ಈ ನೋಬಡಿ ನಂತರ ಯಾವತ್ತೂ ಕೂಡ ನೆಗೆಟಿವ್ ಫಾರ್ಮ್ ಹಾಕಬಾರ್ದು. ನೋಬಡಿ ನಂತರ ಯಾವತ್ತೂ ಕೂಡ ಪಾಸಿಟಿವ್ ಫಾರ್ಮ್ ಹಾಕಬೇಕು, ವರ್ಬ್. ಆಗೇನಾಗತ್ತೆ? ಅದು ಕೆಲಸ ಮಾಡಿಲ್ಲ ಅಂತ ಆಗತ್ತೆ. ಫಾರ್ ಎಕ್ಸಾಂಪಲ್, ಯಾರು ಬಂದಿಲ್ಲ ಅಂತ ಹೇಳ್ಬೇಕಾದ್ರೆ ನೋಬಡಿ ಕೇಮ್. ಯಾರು ಹೋಗಿಲ್ಲ ಅಂತ ಹೇಳ್ಬೇಕಾದ್ರೆ ನೋಬಡಿ ವೆಂಟ್. ಯಾರು ನನಗೆ ಕಾಲ್ ಮಾಡಿಲ್ಲ ಅಂತ ಹೇಳ್ಬೇಕಾದ್ರೆ ನೋಬಡಿ ಕಾಲ್ಡ್ ಮೀ ಅಂತ ವರ್ಡ್ ಯೂಸ್ ಮಾಡಬಹುದು. ನೋಬಡಿ ಜಾಗದಲ್ಲಿ ಬೇಕಾದ್ರೆ ನೋ ಒನ್ ಎಂಬ ಪದವನ್ನು ಯೂಸ್ ಮಾಡಬಹುದು. ಓಕೆ, ಡಾಕ್ಟರ್ ಸ್ಪೋಕ್ ಓನ್ಲಿ ಇಂಗ್ಲಿಷ್. ಏನರ್ಥ? ಡಾಕ್ಟರ್ಗಳು ಕೇವಲ ಇಂಗ್ಲಿಷ್ ಮಾತ್ರ ಮಾತಾಡ್ತಿದ್ರು. ಡಾಕ್ಟರ್ಸ್ ಸ್ಪೋಕ್ ಮಾತಾಡ್ತಿದ್ರು, ಓನ್ಲಿ ಕೇವಲ ಇಂಗ್ಲಿಷ್ ಅನ್ನು ಮಾತ್ರ ಮಾತಾಡ್ತಿದ್ರು. ಸ್ಪೋಕ್ ಅಂತ ಹೇಳಿದರೆ ಸ್ಪೀಕ್ ಅಂದ್ರೆ ಮಾತಾಡು, ಅದರ ಪಾಸ್ಟ್ ಫಾರ್ಮ್ ಆಗಿರುತ್ತೆ ಸ್ಪೋಕ್, ಮಾತಾಡು. ಎಕ್ಸಾಂಪಲ್, ನಾನು ಕೇವಲ ಇಂಗ್ಲಿಷ್ ಮಾತ್ರ ಮಾತಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಡಾಕ್ಟರ್ ಜಾಗದಲ್ಲಿ ಐ ಹಾಕ್ರಿ. ಐ ಸ್ಪೋಕ್ ಓನ್ಲಿ ಇಂಗ್ಲಿಷ್. ಅರ್ಥ ಆಯ್ತಲ್ಲ? ಆಕೆ ಓನ್ಲಿ ಇಂಗ್ಲಿಷ್ ಮಾತ್ರ ಮಾತಾಡ್ತಾಳೆ ಅಂತ ಹೇಳ್ಬೇಕಾದ್ರೆ ಶಿ ಸ್ಪೋಕ್ ಓನ್ಲಿ ಇಂಗ್ಲಿಷ್. ಓಕೆ, ರಾಣಿಸ್ ಮದರ್ ಪ್ಯಾನಿಕ್ಡ್. ಏನರ್ಥ? ರಾಣಿಸ್ ಮದರ್ ಪ್ಯಾನಿಕ್ಡ್ ಅಂದ್ರೆ ರಾಣಿಯ ತಾಯಿ ಗಾಬರಿಗೊಂಡ್ರು ಅಂತ ಅರ್ಥ. ಪ್ಯಾನಿಕ್ ಅಂತ ಹೇಳಿದರೆ ಭಯಪಟ್ಟು ಗಾಬರಿ ಆಗೋದಕ್ಕೆ ಇಂಗ್ಲಿಷ್ ಅಲ್ಲಿ ಪ್ಯಾನಿಕ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ರಾಣಿಸ್ ಮದರ್ ಪ್ಯಾನಿಕ್ಡ್, ರಾಣಿಯ ತಾಯಿ ಏನಾದ್ರು ಗಾಬರಿಗೊಂಡ್ರು ಅಂತ ಅರ್ಥ. ಇದು ನನ್ ಮದರ್ ಅಂತ ಹೇಳ್ಬೇಕಾದ್ರೆ ಮೈ ಮದರ್ ಪ್ಯಾನಿಕ್ಡ್ ಅಂತ ಯೂಸ್ ಮಾಡ್ಬೋದು. ಹರ್ ಯಂಗರ್ ಬ್ರದರ್ ಸ್ಟಾರ್ಟೆಡ್ ಕ್ರೈಯಿಂಗ್. ಅವಳ ಚಿಕ್ಕ ತಮ್ಮ ಅಂತ. ಇಲ್ಲಿ ಯಂಗರ್ ಬ್ರದರ್ ಅಂದ್ರೆ ಚಿಕ್ಕ ತಮ್ಮ ಅಂತ ಹೇಳ್ಬೇಕಾಗಿಲ್ಲ. ತಮ್ಮ ಅಂದ್ರೆ ನಮ್ಮ ಭಾಷೆಯಲ್ಲಿ ಏನಿರುತ್ತೆ, ನಮ್ಮ ಕನ್ನಡದಲ್ಲಿ ತಮ್ಮ ಅಂತ ಹೇಳಿದ್ರೆ ಯಂಗರ್ ಬ್ರದರ್, ಇಂಗ್ಲಿಷ್ ಅಲ್ಲಿ.
ಅಣ್ಣ ಅಂತ ಹೇಳಿದ್ರೆ ಇಲ್ಲಿ ಯಂಗರ್ ಜಾಗದಲ್ಲಿ ಎಲ್ಡರ್ ಎಂಬ ಪದ ಹಾಕ್ಬೇಕು. ELDER, ಎಲ್ಡರ್ ಬ್ರದರ್, ಅಣ್ಣ ಅಂತ ಅರ್ಥ. ಸ್ಟಾರ್ಟರ್ ಕ್ರೈಯಿಂಗ್, ಸ್ಟಾರ್ಟೆಡ್ ಅಂದ್ರೆ ಪ್ರಾರಂಭಿಸಿದ, ಕ್ರೈಯಿಂಗ್ ಅಂದ್ರೆ ಅಳಕ್ಕೆ ಏನ್ ಮಾಡ್ಯಾನೆ, ಅವನು ಪ್ರಾರಂಭಿಸಿದ್ದಾನೆ. ಐ ಸ್ಟಾರ್ಟೆಡ್ ಕ್ರೈಯಿಂಗ್ ಅಂದ್ರೆ ಏನ್ ಇಂಗ್ಲಿಷ್ ಅಲ್ಲಿ, ನಾನು ಅಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅರ್ಥ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್. ದ ಹಾಸ್ಪಿಟಲ್ ರೂಮ್, ಆಸ್ಪತ್ರೆ ಕೊಠಡಿ, ಬಿಕೇಮ್ ಟೆನ್ಸ್, ಉದ್ವಿಗ್ನವಾಗಿತ್ತು ಅಂತ ಅರ್ಥ. ಅಂಡ್ ಫ್ರೈಟನಿಂಗ್, ಭಯಾನಕವಾಗಿತ್ತು. ಟೆನ್ಸ್ ಅಂದ್ರೆ ವರೀಡ್, ಗೊಂದಲಮಯವಾಗಲ್ವಾ, ಟೆನ್ಷನ್ ಆಗಿರುತ್ತಲ್ಲ ಅದಕ್ಕೆ ಟೆನ್ಸ್ ಅಂತ ಹೇಳ್ತೀವಿ. ಫ್ರೈಟನಿಂಗ್ ಅಂದ್ರೆ ತುಂಬಾ ಭಯಭೀತಿ ಉಂಟು ಮಾಡುತ್ತಲ್ಲ ಅದಕ್ಕೆ ಫ್ರೈಟನಿಂಗ್, ಭಯವನ್ನು ಹುಟ್ಟಿಸುವುದಕ್ಕೆ ಫ್ರೈಟನಿಂಗ್ ಅಂತ ಹೇಳ್ತೀವಿ. ದ ಹಾಸ್ಪಿಟಲ್ ರೂಮ್ ಬಿಕೇಮ್ ಟೆನ್ಸ್, ಉದ್ವಿಗ್ನ ಮತ್ತು ಭಯಾನಕವಾಗಿತ್ತು. ಇದು ಫಾರ್ ಎಕ್ಸಾಂಪಲ್ ಐ ಬಿಕೇಮ್ ಟೆನ್ಸ್ ಅಂಡ್ ಫ್ರೈಟನಿಂಗ್ ಅಂತ ಹೇಳ್ಬೋದು. ಓಕೆ, ಬಟ್ ರಾಣಿ ಸ್ಟೇಡ್ ಕಾಮ್, ಆದ್ರೆ ಬಟ್ ಜಾಗದಲ್ಲಿ ಬೇಕಾದ್ರೆ ಹೌ ಎವರ್ ಎಂಬ ಪದವನ್ನು ಯೂಸ್ ಮಾಡಬಹುದು. ರಾಣಿ ಸ್ಟೇಡ್ ಕಾಮ್ ಅಂತ ಹೇಳಿದರೆ ರಾಣಿ ಶಾಂತವಾಗಿಯೇ ಇದ್ಲು. ಓಕೆ, ಸ್ಟೇಡ್ ಕಾಮ್ ಅಂದ್ರೆ ಶಾಂತವಾಗಿಯೇ ಇದ್ಲು. ಸ್ಟೇ ಕಾಮ್ ಅಂದ್ರೆ ಏನು, ಶಾಂತವಾಗಿರು ಅಂತ ಅರ್ಥ. ಸ್ಟೇ ಕಾಮ್, ಡೋಂಟ್ ವರಿ. ಈಗ ನಾನು ಶಾಂತವಾಗಿದ್ದೆ ಅಂತ ಹೇಳ್ಬೇಕಾದ್ರೆ ರಾಣಿ ಜಾಗದಲ್ಲಿ ಐ ಎಂಬ ಪದವನ್ನು ಯೂಸ್ ಮಾಡಬಹುದು. ಏನು, ಐ ಸ್ಟೇಡ್ ಕಾಮ್. ಓಕೆ, 4 years, ಇಲ್ಲಿ ವರ್ಷಗಳಿಂದ ಅಂತ ಅರ್ಥ ಬರುತ್ತೆ. ರಾಣಿ ಹ್ಯಾಡ್ ಸೀಕ್ರೆಟ್ಲಿ ಪ್ರಾಕ್ಟಿಸ್ಡ್ ಇಂಗ್ಲಿಷ್, ರಾಣಿ ರಹಸ್ಯವಾಗಿ ಅಭ್ಯಾಸ ಮಾಡುತ್ತಿದ್ದಳು ಇಂಗ್ಲಿಷ್. ಇಂಗ್ಲಿಷ್ ಮಾತನಾಡುವುದನ್ನು ಅವಳು ಏನ್ ಮಾಡ್ತಿದ್ದಳು, ರಹಸ್ಯವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಳು. ಥ್ರೂ ಸ್ಮಾರ್ಟ್ ಇಂಗ್ಲಿಷ್, ಸ್ಮಾರ್ಟ್ ಇಂಗ್ಲಿಷ್ ಮೂಲಕ TPRS ಮೆಥಡ್ ಯೂಸ್ ಮಾಡ್ತಾ ಇದ್ದಳು. ಡೈಲಿ ಕಾನ್ವರ್ಸೇಷನ್ ವಿತ್ ಅವರ್ ಟೀಚರ್, ನಮ್ಮ ಟೀಚರ್ ಜೊತೆ ಡೈಲಿ ಏನ್ ಮಾಡ್ತಿದ್ರು, ಮಾತಾಡಿ, ನಮ್ಮ ಶಿಕ್ಷಕರೊಂದಿಗೆ ಏನ್ ಮಾಡ್ತಿದ್ಳು, ಮಾತಾಡಿ ಅಭ್ಯಾಸ ಮಾಡ್ತಿದ್ಳು. ಸೊ ಇಂಗ್ಲಿಷ್ ಇಂಪ್ರೂವ್ ಮಾಡಬೇಕು ಅಂದ್ರೆ ಒಂದು TPRS ಮೆಥಡ್ ಯೂಸ್ ಮಾಡಬೇಕು, ಮತ್ತೊಂದು ಡೈಲಿ ಕಾನ್ವರ್ಸೇಷನ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಟ್ರೆಡಿಷನಲ್ ಮೆಥಡ್ ಇರುತ್ತಲ್ಲ, ನಾವು ಫಾರ್ಮಲ್ ಒಂದು ವರ್ಡ್ಸ್ ಗಳನ್ನು ಕಲಿಯೋದು, ಕಮ್, ಕೇಮ್, ಗೋ, ವೆಂಟ್, ಸ್ಲೀಪ್, ಸ್ಲೆಪ್ಟ್, ಡೂ, ಡಿಡ್, ಡನ್ ಅಂತ ವರ್ಡ್ ಎಲ್ಲ ಕಲಿಯೋದು, ಅದು ಕಲ್ತ್ರೆ ನಾಲೆಜ್ ಸಿಗುತ್ತೆ, ಇಲ್ಲ ಅಂತಲ್ಲ. ಬಟ್ ನಿಮ್ಗೆ ಇಂಗ್ಲಿಷ್ ಎಂಬ ಆ ಕನಸಿದೆಯಲ್ಲ, ಮಾತಾಡಬೇಕು, ಅರ್ಥ ಆಗ್ಬೇಕು, ಬರೀಬೇಕು, ಅದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸ್ಟೋರಿ ಮೂಲಕ ಇಂಗ್ಲಿಷ್ ಈಸಿಯಾಗಿ ಕಲಿಯಕ್ಕಾಗತ್ತೆ. ಓಕೆ, ಸೊ ಲೆಟ್ ಮಿ ಕಮ್ ಟು ದ ಪಾಯಿಂಟ್. ಓಕೆ, ನಾವು ಈಗ ಎಂಬ ಅರ್ಥ. ದಟ್ ಪ್ರಾಕ್ಟೀಸ್, ಆ ಅಭ್ಯಾಸ, ಬಿಕೇಮ್ ಲೈಫ್ ಚೇಂಜಿಂಗ್, ಲೈಫ್ ಚೇಂಜಿಂಗ್ ಆಯಿತು ಅಂತ ಅರ್ಥ. ಆ ಅಭ್ಯಾಸ ಏನಾಯ್ತು, ಬಿಕಮ್ ಇದ್ದು ಪಾಸ್ಟ್ ಆಗಿರುತ್ತೆ. ಬಿಕಮ್ ಅಂದ್ರೆ ಗೆಟ್, ಆಗು ಎಂಬ ಅರ್ಥ. ಬಿಕಮ್ ಅದರ ಪಾಸ್ಟ್ ಬಿಕೇಮ್. ಲೈಫ್ ಚೇಂಜಿಂಗ್, ಲೈಫ್ ಚೇಂಜಿಂಗ್ ಆಯಿತು. ಲೈಫ್ ಚೇಂಜಿಂಗ್ ಅಂದ್ರೆ ಜೀವನವನ್ನೇ ಬದಲಾಯಿಸುವ ವಸ್ತುವಾಗಿತ್ತು ಅಂತ ಅರ್ಥ. ಇದರ ಟೋಟಲ್ ದಟ್ ಪ್ರಾಕ್ಟೀಸ್ ಬಿಕೇಮ್ ಲೈಫ್ ಚೇಂಜಿಂಗ್ ಅಂತ ಹೇಳಿದ್ರೆ ಈ ಅಭ್ಯಾಸ ಅವಳ ಜೀವನವನ್ನೇ ಬದಲಾಯಿಸಿತು. ಶಿ ಅಂದ್ರೆ ಅವಳು, ಸ್ಪೋಕ್ ಕಾನ್ಫಿಡೆಂಟ್ಲಿ ವಿತ್ ದ ಡಾಕ್ಟರ್ಸ್, ಏನರ್ಥ, ಅವಳು ಡಾಕ್ಟರ್ಗಳೊಂದಿಗೆ ಆತ್ಮವಿಶ್ವಾಸದಿಂದ ಮಾತಾಡಿದಳು. ಶಿ ಜಾಗದಲ್ಲಿ ಐ ಹಾಕಿದರೆ ಐ ಸ್ಪೋಕ್ ಕಾನ್ಫಿಡೆಂಟ್ಲಿ ವಿತ್ ದ ಡಾಕ್ಟರ್, ಡಾಕ್ಟರ್ ಜೊತೆ ನಾನು ಆತ್ಮವಿಶ್ವಾಸದಿಂದ ಮಾತಾಡಿದ್ದೀನಿ. ಸ್ಪೀಕ್ ಇದು ಪಾಸ್ಟ್, ಸ್ಪೋಕ್ ಕಾನ್ಫಿಡೆಂಟ್ಲಿ ವಿತ್ ಡಾಕ್ಟರ್ಸ್. ಈಗ ನಾನು ಟೀಚರ್ ಜೊತೆ ಆತ್ಮವಿಶ್ವಾಸದಿಂದ ಮಾತಾಡಿದ್ದೀನಿ ಅಂತ ಹೇಳ್ಬೇಕಾದ್ರೆ ಐ ಸ್ಪೋಕ್ ಕಾನ್ಫಿಡೆಂಟ್ಲಿ ವಿತ್ ದ ಟೀಚರ್ ಅಂತ ಯೂಸ್ ಮಾಡಬಹುದು. ಶಿ ಅವಳು, ಕ್ಲಿಯರ್ಲಿ ಸ್ಪಷ್ಟವಾಗಿ, ಎಕ್ಸ್ಪ್ಲೈನ್ಡ್, ಏನೋ ಅಂತ, ಎಕ್ಸ್ಪ್ಲೈನ್ ಇದು ಪಾಸ್ಟ್ ಆಗಿರುತ್ತೆ. ಎಕ್ಸ್ಪ್ಲೈನ್ ಅಂದ್ರೆ ವಿವರಿಸಿದಳು. ಹರ್ ಫಾದರ್ಸ್ ಮೆಡಿಕಲ್ ಹಿಸ್ಟ್ರಿ, ಅವಳ ತಂದೆಯ ಹಳೆಯ ಆರೋಗ್ಯ ಮಾಹಿತಿಯನ್ನು ಏನ್ ಮಾಡಿದಳು, ಅವಳು ಸ್ಪಷ್ಟವಾಗಿ ವಿವರಿಸಿದಳು. ಇಲ್ಲಿ ಹರ್ ಜಾಗದಲ್ಲಿ, ಶಿ ಜಾಗದಲ್ಲಿ ಐ ಹಾಕ್ತೀನಿ ನಾನು. ಐ ಕ್ಲಿಯರ್ಲಿ ಎಕ್ಸ್ಪ್ಲೈನ್, ಇಲ್ಲಿ ಹೆರ್ ಹಾಕ್ಬಾರ್ದು, ನನ್ನ, ಮೈ. ಐ ಕ್ಲಿಯರ್ಲಿ ಎಕ್ಸ್ಪ್ಲೈನ್ ಮೈ ಫಾದರ್ಸ್ ಮೆಡಿಕಲ್ ಹಿಸ್ಟ್ರಿ. ಅರ್ಥ ಆಯ್ತಲ್ಲ? ಕ್ಲಿಯರ್ಲಿ ಅಂದ್ರೆ ಸ್ಪಷ್ಟವಾಗಿ ವಿವರಿಸುವುದು. ಮೆಡಿಕಲ್ ಹಿಸ್ಟ್ರಿ ಅಂತ ಹೇಳಿದ್ರೆ ಏನು, ವೈದ್ಯಕೀಯ ಮಾಹಿತಿ ಎಂಬರ್ಥ. ಅಂದ್ರೆ ಹಳೆಯ ವೈದ್ಯಕೀಯ ಮಾಹಿತಿಗೆ ಮೆಡಿಕಲ್ ಹಿಸ್ಟ್ರಿ, ಬ್ಲಡ್ ರಿಪೋರ್ಟ್, ಅದು ಇದು ಹೆಂಗಿತ್ತು ಮೊದಲು ಎಲ್ಲ ಇರುತ್ತಲ್ಲ ಅದು. ಶಿ ಅವಳು, ಕೇರ್ಫುಲಿ ಅಂತ ಹೇಳಿದ್ರೆ ಏನು, ಜಾಗರೂಕತೆಯಿಂದ, ಅಂದ್ರೆ ಕೇರ್ಫುಲ್ ಆಗಿ, ಗಮನ ಇಟ್ಟು, ಅಂಡರ್ಸ್ಟುಡ್ ಅರ್ಥ ಮಾಡಿಕೊಂಡ್ಲು. ದ ಟ್ರೀಟ್ಮೆಂಟ್ಸ್ ಇನ್ಸ್ಟ್ರಕ್ಷನ್ಸ್, ಏನು ಅರ್ಥ, ಚಿಕಿತ್ಸೆಯ ಸೂಚನೆಗಳನ್ನು ಗಮನದಿಂದ ಅರ್ಥ ಮಾಡಿಕೊಂಡ್ಲು ಅಂತ ಅರ್ಥ. ಸೊ ಅಂಡರ್ಸ್ಟ್ಯಾಂಡ್ ಇದು ಪಾಸ್ಟ್, ಕೇರ್ಫುಲಿ ಅಂದ್ರೆ ಗಮನದಿಂದ, ಜಾಗರೂಕತೆಯಿಂದ ಅಂತ ಹೇಳ್ತೀವಲ್ಲ ಅದಕ್ಕೆ ಹೇಳ್ತೀವಿ ಗಮನ ಇಟ್ಕೊಂಡು. ಸೊ ನನ್ನ ಕ್ಲಾಸ್ ಕೂಡ ಗಮನ ಇಟ್ಕೊಂಡು ಕೇಳಿದ್ರೆ ಎಲ್ಲನೂ ಅರ್ಥ ಆಗುತ್ತೆ. ದ ಟ್ರೀಟ್ಮೆಂಟ್ ಇನ್ಸ್ಟ್ರಕ್ಷನ್ ಅಂತ ಹೇಳಿದರೆ ಚಿಕಿತ್ಸೆಯ ಸೂಚನೆಗಳು. ದ ಡಾಕ್ಟರ್ಗಳು ಇಮ್ಮಿಡಿಯೇಟ್ಲಿ ಅಂದ್ರೆ ತಕ್ಷಣ, ಬಿಗ್ಯಾನ್ ಪ್ರಾರಂಭಿಸಿದರು, ಎಮರ್ಜೆನ್ಸಿ ಟ್ರೀಟ್ಮೆಂಟ್
ತುರ್ತು ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ರು. ಇಮ್ಮಿಡಿಯೇಟ್ಲಿ, ಪ್ರೊನೌನ್ಸಿಯೇಷನ್ ಏನು? ಇಮ್ಮಿಡಿಯೇಟ್ಲಿ. ಬಿಗಿನ್ ಇದು ಪಾಸ್ಟ್, BEGIN, ಬಿಗಿನ್ ಪ್ರಾರಂಭಿಸು, ಅದರ ಪಾಸ್ಟ್ ಬಿಗ್ಯಾನ್. ಎಮರ್ಜೆನ್ಸಿ ಟ್ರೀಟ್ಮೆಂಟ್. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡ್ರಿ. ಲೇಟರ್, ನಂತರ, ಒನ್ ಡಾಕ್ಟರ್, ಒಬ್ಬ ಡಾಕ್ಟರ್, ಟೆಲ್ ಪಾಸ್ಟ್ ಆಗಿರುತ್ತೆ ಟೋಲ್ಡ್. ಟೆಲ್ ಅಂದ್ರೆ ಹೇಳು, ಟೋಲ್ಡ್ ಅಂದ್ರೆ ಹೇಳಿದ್ರು. ಅವಳಿಗೆ ಏನ್ ಮಾಡಿದ್ರು? ಅವಳಿಗೆ ಒಬ್ರು ಡಾಕ್ಟರ್ ಹೇಳಿದ್ರು. ಇನ್ನು ಒಬ್ರು ಡಾಕ್ಟರ್ ನನಗೆ ಹೇಳಿದ್ರು ಅಂತ ಹೇಳ್ಬೇಕಾದ್ರೆ ಹೆರ್ ಜಾಗದಲ್ಲಿ ಮೀ ಎಂಬ ಪದ ಹಾಕ್ಬೇಕು. ಒನ್ ಡಾಕ್ಟರ್ ಟೋಲ್ ಮೀ ಅಂತ ಯೂಸ್ ಮಾಡಬಹುದು. ಏನ್ ಹೇಳಿದ್ರು? ಯುವರ್ ಕಮ್ಯುನಿಕೇಶನ್ ಹೆಲ್ಪ್ಡ್ ಅಸ್ ಆಕ್ಟ್ ಕ್ವಿಕ್ಲಿ ಅಂತ ಅರ್ಥ. ನಿನ್ನ ಮಾತುಕತೆ, ನಿನ್ನ ಮಾತು, ನಿನ್ ಕಮ್ಯುನಿಕೇಶನ್ ಹೆಲ್ಪ್. ನಾನು ಹೇಳಿದ್ದೀನಿ ಲಾಸ್ಟ್ ED ಅಂತ ಹೇಳಿ ವರ್ಡ್ ಬಂದ್ರೆ ಹೆಲ್ಪ್ಡ್ ಅಂತ ಉಚ್ಚಾರಣೆ ಮಾಡಬಾರ್ದು, ಟಿ ಇದು ಉಚ್ಚಾರಣೆ. ಹೆಲ್ಪ್ ಅಸ್ ಅಂತ ಹೇಳಿದ್ರೆ ನಮಗೆ ಸಹಾಯ ಮಾಡಿದೆ. ಆಕ್ಟ್ ಅಂದ್ರೆ ಏನು? ಕ್ರಮ ಕೈಗೊಳ್ಳಕ್ಕೆ. ಕ್ವಿಕ್ಲಿ ಅಂದ್ರೆ ತಕ್ಷಣ, ಬೇಗ ಕ್ರಮ ಕೈಗೊಳ್ಳಕ್ಕೆ ನಮ್ಗೆ ಏನಾಗಿದೆ? ಸಹಾಯ ಮಾಡಿದೆ. ಆಕ್ಟ್ ಅಂದ್ರೆ ಆಕ್ಟ್ ಮಾಡು ಎಂಬ ಅರ್ಥ ಬರುತ್ತೆ, ಬಟ್ ಇಲ್ಲಿ ಕ್ರಮ ಕೈಗೊಳ್ಳೋದು. ಸಿಚುವೇಶನ್ ವೈಸ್ ನಾವು ಅರ್ಥ ಚೇಂಜ್ ಆಗುತ್ತೆ. ಓಕೆ, ರಾಣಿ ಲುಕ್ಡ್ ಎಟ್ ಹರ್ ಫಾದರ್ ಸ್ಲೀಪಿಂಗ್ ಪೀಸ್ಫುಲಿ ಇನ್ ದ ಹಾಸ್ಪಿಟಲ್ ರೂಮ್. ಏನರ್ಥ? ರಾಣಿ ಲುಕ್ಡ್ ಎಟ್ ಫಾದರ್, ಅವಳ ತಂದೆಯನ್ನು ನೋಡಿದ್ಲು. ರಾಣಿ ನೋಡಿದ್ಲು. ಸ್ಲೀಪಿಂಗ್ ಪೀಸ್ಫುಲಿ ಅಂದ್ರೆ ಏನು? ಶಾಂತವಾಗಿ ನಿದ್ರಿಸ್ತಾ ಇದ್ದ. ಇನ್ ದ ಹಾಸ್ಪಿಟಲ್ ರೂಮ್ ಅಂದ್ರೆ ಆಸ್ಪತ್ರೆಯ ಕೊಠಡಿಯಲ್ಲಿ ಶಾಂತವಾಗಿ ನಿದ್ರಿಸುತ್ತಿದ್ದ ತನ್ನ ತಂದೆಯನ್ನು ರಾಣಿ ನೋಡಿದಳು. ಟಿಯರ್ಸ್ ಫಿಲ್ಡ್ ಹರ್ ಐಸ್. ಏನರ್ಥ? ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ಎಂಬ ಅರ್ಥ ಆಯ್ತಲ್ಲ? ಅಂದ್ರೆ ಅಷ್ಟು ಅದು ಹೇಳಲ್ಲ, ಆರಾಮಾಗಿ ಇಷ್ಟು ನೋಡಿ, ಈ ಒಂದು ಪರಿಸ್ಥಿತಿಯಲ್ಲಿ ನನ್ನ ಪಪ್ಪ ಈಗ ನೋಡಿ ಇಷ್ಟೆಲ್ಲ ಹೇಳಿದ ಕಾರಣ ಈಗ ಆರಾಮಾಗಿ ಮಕ್ಕೋತಾರೆ. ಖುಷಿನೂ ಇದೆ, ಸ್ವಲ್ಪ ಟೆನ್ಷನ್ ಇದೆ, ವರಿ ಇದೆ. ಸೊ ಇದು ಈ ಜಾಗದಲ್ಲಿ ಟಿಯರ್ಸ್ ಫಿಲ್ಡ್ ಹರ್ ಐಸ್ ಜಾಗದಲ್ಲಿ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ಅಂತ ಹೇಳ್ಬೇಕಾದ್ರೆ ಟಿಯರ್ಸ್ ಫಿಲ್ಡ್ ಮೈ ಐಸ್ ಅಂತ ಯೂಸ್ ಮಾಡಬಹುದು. ಇನ್ ದ್ಯಾಟ್ ಎಮೋಷನಲ್ ಮೂಮೆಂಟ್, ಆ ಭಾವನಾತ್ಮಕ ಕ್ಷಣದಲ್ಲಿ, ಎಮೋಷನಲ್ ಅಂದ್ರೆ ಭಾವನಾತ್ಮಕ ಮೂಮೆಂಟ್ ಅಲ್ಲಿ, ಅವಳು ಅಂಡರ್ಸ್ಟುಡ್, ಅರ್ಥ ಮಾಡಿಕೊಂಡಳು. ಸಮಥಿಂಗ್ ಇಂಪಾರ್ಟೆಂಟ್, ಇಲ್ಲಿ ಸಮಥಿಂಗ್ ಅರ್ಥ ಅಲ್ಲ, ಒಂದು ಎಂಬ ಅರ್ಥ ಬರುತ್ತೆ. ಒಂದು ಮುಖ್ಯವಾದ ವಿಷಯವನ್ನು ಅರ್ಥ ಮಾಡಿದಳು. ಏನದು? ಇಂಗ್ಲಿಷ್ ಇಸ್ ನಾಟ್ ಜಸ್ಟ್ ಅ ಲ್ಯಾಂಗ್ವೇಜ್. ಏನೋ ಅರ್ಥ? ಇಂಗ್ಲಿಷ್ ಒಂದು ಭಾಷೆ ಮಾತ್ರ ಅಲ್ಲ, ಸಮಟೈಮ್ಸ್ ಕೆಲವೊಮ್ಮೆ ಇಟ್ ಬಿಕಮ್ಸ್ ಸ್ಟ್ರೆಂತ್ ಡ್ಯೂರಿಂಗ್ ಲೈಫ್ಸ್ ಮೋಸ್ಟ್ ಡಿಫಿಕಲ್ಟ್ ಮೂಮೆಂಟ್ಸ್. ಅಂದ್ರೆ ಅದು ಆಗತ್ತೆ. ಸ್ಟ್ರೆಂತ್ ಅಂತ ಹೇಳಿದ್ರೆ ಏನು? ಶಕ್ತಿ ಆಗತ್ತೆ. ಡ್ಯೂರಿಂಗ್ ಲೈಫ್ಸ್ ಮೋಸ್ಟ್ ಡಿಫಿಕಲ್ಟ್ ಮೂಮೆಂಟ್ ಅಂದ್ರೆ ಕಷ್ಟದ ಕ್ಷಣಗಳು. ಅರ್ಥ ಆಯ್ತಲ್ಲ? ಜೀವನದ ಅತ್ಯಂತ ಕಷ್ಟದ ಕ್ಷಣಗಳಲ್ಲಿ ಅದೊಂದು ಶಕ್ತಿ ಆಗತ್ತೆ. ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡಿಗೆ ಹೇಳ್ಬೋದು, ಯು ಆಲ್ವೇಸ್ ಆದ ನಂತರ ಇದು ಯೂಸ್ ಮಾಡ್ರಿ, ಎಸ್ ತೆಗೀರಿ. ಯು ಆಲ್ವೇಸ್ ಬಿಕಮ್ ಮೈ ಸ್ಟ್ರೆಂತ್ ಅಂದ್ರೆ ಏನು? ನೀನ್ ಯಾವಾಗ್ಲೂ ನನ್ನ ಶಕ್ತಿ ಆಗತ್ತಿ. ಮೈ ಮದರ್ ಆಲ್ವೇಸ್ ಬಿಕಮ್ಸ್ ಮೈ ಸ್ಟ್ರೆಂತ್. ನನ್ನ ತಾಯಿ ಯಾವಾಗ್ಲೂ ನನಗೆ ಶಕ್ತಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಸೊ ಈ ಸ್ಟೋರಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದೇ ಸ್ಟೋರಿಯನ್ನು ನಿಮ್ದೇ ದಾಟಿಯಲ್ಲಿ ನೀವೇನ್ ಮಾಡ್ರಿ? ಪ್ರಾಕ್ಟೀಸ್ ಮಾಡಕ್ಕೆ ಪ್ರಯತ್ನ ಮಾಡ್ರಿ. ಸೊ ಸ್ಟೋರಿ ಮೂಲಕ ನಮ್ಗೆ ಬಹಳಷ್ಟು ವೆಕಾಬುಲರೀಸು, ಕೊಲೊಕೇಶನ್ಸ್, ಸ್ಟ್ರಕ್ಚರ್ಸು ನಿಮ್ಗೆ ಗೊತ್ತಿಲ್ಲ. ನೀವು ಕನ್ನಡ ಹೆಂಗೆ ಕಲ್ತಿದ್ದೀರೋ ಅದೇ ತರ ನಿಮ್ಗೆ ಇಂಗ್ಲಿಷ್ ಕೂಡ ಇಂಪ್ರೂವ್ ಮಾಡಕ್ಕಾಗತ್ತೆ. ವಿಶ್ ಯು ಆಲ್ ದ ಬೆಸ್ಟ್.